ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರಾದಂತಹ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದಲ್ಲಿ ಕಣಕಣದಲ್ಲಿಯೂ ಸಹ ನೆಲೆ ನಿಂತು ಸದಾಕಾಲ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ನೆನೆದುಕೊಂಡು ಇಂದು 128ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರುಗಳ ಆಶೀರ್ವಾದವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲೆಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಂದು ಅಮ್ಮನವರ ಆಶೀರ್ವಾದವು ಅಥವಾ ನನ್ನ ವೃತ್ತಿ ಜೀವನದ ಒಂದು ಸೇವೆಯು ಅಂದು ಒಂದು ದಿನ ನಮ್ಮೂರಿನ ಮುಸಲ್ಮಾನ ಬಾಂಧವರೊಬ್ಬರು ಅವರು ಮೊಬೈಲ್ನ ಒಂದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಅವರನ್ನು ವಿಚಾರಣೆಗಾಗಿ ಕರೆದಿರುತ್ತಾರೆ. ಆ ಸಂದರ್ಭದಲ್ಲಿ ಅವರು ಸಹಾಯಕ್ಕಾಗಿ ಹಾಗೂ ಒಂದು ಮಾರ್ಗದರ್ಶನಕ್ಕಾಗಿ ನನ್ನನ್ನು ಸಂಪರ್ಕಿಸುತ್ತಾರೆ. ಆ ಸಂದರ್ಭದಲ್ಲಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಸಹಾಯವನ್ನು ಹಾಗೂ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಯೊಬ್ಬರ ಸಹಾಯದಿಂದ ಅವರ ಸಮಸ್ಯೆಯನ್ನು ಬಗೆಹರಿಸಿರುತ್ತೇನೆ. ಆ ಸಂದರ್ಭದಲ್ಲಿ ಅವರು ನಾನು ಮಾಡಿದಂತಹ ಸಕಾಲಕ್ಕೆ ನೀಡಿದಂತಹ ಸಲಹೆ ಸೂಚನೆ ಮತ್ತು ಸಹೋದ್ಯೋಗಿ ಸಿಬ್ಬಂದಿಯವರ ಸಹಕಾರವನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡಿರುತ್ತಾರೆ. ಅಂದು ಒಂದು ದಿನ ಸಂಜೆ ಸುಮಾರು 6 ಗಂಟೆಯಲ್ಲಿ ನಾನು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದಾಗ ಈ ಸ್ಥಳದಲ್ಲಿ ಅವರು JCBಯಿಂದ ಕೆಲಸ ಮಾಡುತ್ತಿರುತ್ತಾರೆ. ಆಗ ಸರ್, ಏನು ಇಲ್ಲಿ ಕೆಲಸ ಮಾಡುತ್ತಿದ್ದೀರಲ್ಲ ಎಂದು ಕೇಳಲಾಗಿ ಅವರು ಈ ಸ್ಥಳವನ್ನು ಸ್ವಚ್ಛಗೊಳಿಸಲು ಕ್ಲೀನ್ ಮಾಡಲು ತಿಳಿಸಿರುತ್ತಾರೆ. ಇಲ್ಲಿ ನಿವೇಶನಗಳು ಬರುತ್ತವೆ ಎಂದು ನನ್ನಲ್ಲಿ ತಿಳಿಸುತ್ತಾರೆ. ಆ ಸಂದರ್ಭದಲ್ಲಿ ಸರ್, ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ನಾನು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಬೇಕಾಗಿದ್ದು ನಾನು ಸಕಾಲಕ್ಕೆ ನನಗೆ ಸುಮಾರು 1 ವಾರಗಳ ಸಮಯಾವಕಾಶವನ್ನು ನೀಡಿದಲ್ಲಿ ನಾನು ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇನೆ. ತದನಂತರ ನೀವು ನಿಮ್ಮ ನಿವೇಶನವನ್ನು ಸ್ವಚ್ಛಗೊಳಿಸಿ ಎಂದು ಅವರ ಬಳಿ ಮನವಿ ಮಾಡಿಕೊಳ್ಳುತ್ತೇನೆ. ಆ ಸಂದರ್ಭದಲ್ಲಿ ಅವರು ನಾನು ಅಂದು ಮಾಡಿದಂತಹ ಮೊಬೈಲ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾನು ಮಾಡಿದಂತಹ ಸಹಾಯವನ್ನು ನೆನೆದುಕೊಂಡು ನಮ್ಮೂರಿನ ಮುಸಲ್ಮಾನ ಬಾಂಧವರು ಆಯಿತು ಸರ್, ನೀವು ಕಾಂಪೌಂಡ್ ಗೋಡೆ ನಿರ್ಮಾಣದ ನಂತರವೇ ನಾವು ನಮ್ಮ ಕೆಲಸವನ್ನು ಆರಂಭಿಸುತ್ತೇವೆ ಎಂದು ನನಗೆ ವಾಗ್ದಾನವಿತ್ತು ಅಲ್ಲಿಂದ ಹೊರಡುತ್ತಾರೆ. ಆ ಸಮಯದಲ್ಲಿ ನಾನು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡಬಹುದಾಗಿರುತ್ತದೆ. ಸುಮಾರು 10 ಕೋರ್ಸ್ ಕಲ್ಲಿನ ಮುಖಾಂತರವೇ ಈ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಲು ಅಂದು ನನಗೆ ಆರ್ಥಿಕವಾಗಿ ಬಹಳ ಒಂದು ಸಂದಿಗ್ಧತೆಯ ಪರಿಸ್ಥಿತಿ ಉಂಟಾಗುತ್ತದೆ. ಆ ಸಂದರ್ಭದಲ್ಲಿ ನಾನು ನನ್ನ ಭವಿಷ್ಯಕ್ಕೆಂದು ಕುಟುಂಬ ನಿರ್ವಹಣೆಗೆಂದು ಇಡಲಾಗಿದ್ದಂತಹ ಸುಮಾರು 2,50,000 ರೂಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಅವರ ಅನುಮತಿಗಳೆಲ್ಲವನ್ನು ಪಡೆದುಕೊಂಡು ಬಂದು ಈ ಸ್ಥಳದಲ್ಲಿ ಸುಸಜ್ಜಿತವಾದ ಒಂದು ಭದ್ರವಾದ ಒಂದು ಕಲ್ಲಿನ ಕಾಂಪೌಂಡನ್ನು ಸುಮಾರು 10 ದಿನಗಳ ಅವಕಾಶವನ್ನು ತೆಗೆದುಕೊಂಡು ಕೂಲಿ ಕಾರ್ಮಿಕರು ಸ್ಯಾಂಡ್, ಸಿಮೆಂಟ್, ಕಲ್ಲು ಇವುಗಳೆಲ್ಲವನ್ನು ಸಹ ಹೊಡಿಸಿ ಸುಮಾರು 2,50,000 ರೂವನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ವಿನಿಯೋಗಿಸಿ ಈ ಸ್ಥಳದಲ್ಲಿ ಇಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಲಾಗಿರುತ್ತೇವೆ. ಪ್ರಸ್ತುತ ಅಂದು ಸಮಯೋಚಿತವಾಗಿ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ನಾವು ದೇವಸ್ಥಾನವನ್ನು ಪರಿವೀಕ್ಷಣೆ ಮಾಡದಿದ್ದಲ್ಲಿ ಅಂದು ಅವರು ನಿವೇಶನವನ್ನಾಗಿ ನಿರ್ಮಾಣ ಮಾಡುತ್ತಿದ್ದರು. ಆ ಸಂದರ್ಭಕ್ಕೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಭದ್ರವಾದ ಮತ್ತು ಸುಭದ್ರವಾದ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಲು ಸ್ವಲ್ಪ ಕಷ್ಟಕರವಾಗುವಂತಹ ಒಂದು ಸಂದರ್ಭ ಬಂದು ಒದಗುತ್ತಿತ್ತೆಂದು ನಾನು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆದುಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪಿಪಿಡಿ ಕ್ಷೇತ್ರದ ಅಧಿದೇವತೆ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಈ ಕ್ಷೇತ್ರದ
ಕಣಕಣದಲ್ಲಿಯೂ ಸಹ ನೆಲೆ ನಿಂತಹ ಶ್ರೀ ನಾಗದೇವತಾ ಮಾತಾ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಚಾಲ್ತಿಯಲ್ಲಿಲ್ಲದೆ ನೆನೆಗುದಿಗೆ ಬಿದ್ದಿದ್ದೇವೆ. ಅಮ್ಮ ತಾಯಿ, ಈ ಕ್ಷೇತ್ರದಲ್ಲಿ ಯಾರೊಬ್ಬರೂ ಸಹ ನಾನು ನನ್ನದು ಎಂಬ ಅಹಮ್ಮನ್ನು ಮಾಡದೆ ಬಂದು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂತಾಗಲಿ. ಈ ಕ್ಷೇತ್ರದಲ್ಲಿ ನನ್ನ ಸ್ವಂತ ಅನುಭವಕ್ಕೆ ಬಂದಂತೆ ಒಂದು ರೂಗಳನ್ನು ವಿನಿಯೋಗಿಸಿದಲ್ಲಿ ನಮಗೆ ಹಿಂತಿರುಗಿ ಯಾವುದಾದರೂ ಒಂದು ಮೂಲದಲ್ಲಿ ಸುಮಾರು 10 ರೂಗಳು ವಾಪಸ್ಸು ಬರುತ್ತವೆ. ನಮ್ಮ ಅಭಿವೃದ್ಧಿಯ ಪಥವೂ ಸಹ ಯಶಸ್ವಿಯಾಗಿ ನಡೆಯುತ್ತದೆ ಎಂದು ನಾನು ಮನಗಂಡಿದ್ದೇನೆ ತಾಯಿ. ಈ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಕಾರ್ಯಗಳು ಕೆಲವೊಬ್ಬರ ಒಂದು ವಿಕೃತ ಮನಸ್ಥಿತಿಯಿಂದ ನೆನೆಗುದಿಗೆ ಬಿದ್ದಿರುತ್ತವೆ ಎಂದು ನಾನು ಭಾವಿಸಿದ್ದೇನೆ, ತಿಳಿದುಕೊಂಡಿದ್ದೇನೆ. ಅಮ್ಮ ತಾಯಿ, ಈ ಕ್ಷೇತ್ರದ ಧರ್ಮದ ಪಾವಿತ್ರತೆಗೆ ಯಾವುದೇ ರೀತಿಯ ಧಕ್ಕೆ ಬರದ ಹಾಗೆ ಇಲ್ಲಿ ನಡೆಯಬೇಕಾಗಿರುವಂತಹ ನಿನಗೆ ತಿಳಿದಿದೆ ತಾಯಿ. ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ಯಾರೊಬ್ಬರ ಅಡೆತಡೆ ಇಲ್ಲದೆ ನಡೆಯುವಂತಾಗಲಿ, ಜರುಗುವಂತಾಗಲಿ ಎಂದು ಈ 128ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧರ್ಮವು ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂಬ ವೇದ ವಾಕ್ಯ ಒಂದು ಮೂಲ ಮಂತ್ರವಾಗಲಿ. ಈ ಕ್ಷೇತ್ರದ ಮಣ್ಣಿನ ಪಾವಿತ್ರತೆಗೆ ಯಾರೂ ಸಹ ಧಕ್ಕೆ ತರದ ಹಾಗೆ ನಡೆದುಕೊಳ್ಳಲಿ. ಈ ಕ್ಷೇತ್ರದ ಈ ಮಣ್ಣಿನ ನಮ್ಮ ಪುರಾತನ ಕಾಲದ ಹಿರಿಯರು ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟಂತಹ ಭವಿಷ್ಯದ ಕನಸುಗಳನ್ನು ಹೊತ್ತಂತಹ ಈ ಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ನಮ್ಮೂರಿನ ಗ್ರಾಮಸ್ಥರು ಮತ್ತು ಈ ಕ್ಷೇತ್ರದ ಭಕ್ತಾದಿಗಳು ನಡೆದುಕೊಳ್ಳಲಿ ಎಂದು ಈ ಪ್ರಸ್ತುತ 128ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಾರಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಪಾವಿತ್ರತೆಗೆ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಿದ್ದೇನೆ ತಾಯಿ. ಈ ಕ್ಷೇತ್ರದ ಈ ನೆಲದ ಈ ಒಂದು ಧರ್ಮದ ಪಾವಿತ್ರತೆಗೆ ಯಾರೂ ಸಹ ಧಕ್ಕೆ ತರದ ಹಾಗೆ ಯೋಚಿಸಲಿ, ತೀರ್ಮಾನಗಳನ್ನು ತೆಗೆದುಕೊಳ್ಳಲಿ ಹಾಗೂ ಅಮ್ಮನವರಿಗೆ ಪೂಜೆಯನ್ನು ಕೈಗೊಳ್ಳುತ್ತಾ ತಮ್ಮ ಯಶಸ್ಸಿನ ಕನಸನ್ನು ಸಹ ಕಾಣಲಿ ಎಂದು ಈ ಪ್ರಸ್ತುತ ಈ 128ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ಈ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ನೆರವೇರುವಂತೆ ಅವರಿಗೆ ಜ್ಞಾನಾರ್ಜನೆಯನ್ನು ನೀಡುತ್ತಾಯೇ, ಅವರ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುತ್ತಾಯೇ. ಈ ಕ್ಷೇತ್ರದ ಈ ಮಣ್ಣಿನ ಪಾವಿತ್ರತೆಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಪ್ರತಿಯೊಬ್ಬರೂ ಸಹ ನಡೆದುಕೊಂಡು ತಮ್ಮ ಯಶಸ್ಸನ್ನು ಕಾಣಲಿ ಎಂದು ಪ್ರಸ್ತುತ ಈ 128ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಬಳಿ ಬೇಡಿಕೊಳ್ಳುತ್ತಿದ್ದೇನೆ. ಧರ್ಮವು ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾ ಕಾಲ ಬೆಳಗುತ್ತಿರಲಿ.